ಅಂದರೆ ಈಗ ಅವರ ನಾಯಕರ ಹತ್ಯೆ ಆದ ಬಳಿಕ ಸರ್ ಎಲ್ಲರಲ್ಲೂ ಒಂದು ಗೊಂದಲಗಳಿತ್ತು. ಸೊ ಖಮೇನಿ ಹತ್ಯೆ ಆದ ಬಳಿಕ ಇರಾನ್ ಸಂಪೂರ್ಣವಾಗಿ ಮುಗ್ದೋಯ್ತು ಅಲ್ಲಿಯ ಸ್ಥಿತಿಗತಿ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಇವತ್ತಿನ ಯುದ್ಧವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಅದಕ್ಕೆ ಇಷ್ಟು ಸಪೋರ್ಟ್ ಹೆಂಗೆ ಸಿಕ್ತು, ಎಷ್ಟು ಸ್ಟ್ರಾಂಗ್ ಹೇಗಾಯಿತು ಅನ್ನುವಂಥದ್ದು. ನೋಡಿ, ಖಮೇನಿ ತೀರೋಗಿದ ತಕ್ಷಣವೇ ಮೊದಲನೇ ದಿವಸ ಇನ್ನೇನು ಇರಾನ್ ಮುಳುಗೆ ಹೋಯ್ತು, ಅಲ್ಲಿರೋ ಜನರುಗಳೆಲ್ಲ ಇನ್ನು ಅವ್ರಿಗೆ ಬೇಕಾಗಿದ್ದಂಥ ನಾಯಕನ ಅವರು ಆಯ್ಕೆ ಮಾಡಿಕೊಂಡು ಬನ್ನಿ ಅಂತ ಟ್ರಂಪ್ ಒಂದು ಕಡೆ ಹೇಳ್ತಾರೆ. ಬಟ್ ಅದೇನಾಗುತ್ತೆ ಅಂದರೆ ಇರಾನ್ ಎಷ್ಟು ಚೆನ್ನಾಗಿ ಅದನ್ನು ರೀಪ್ಲೇಸ್ಮೆಂಟ್ ಪ್ಲ್ಯಾನ್ಗಳು ತುಂಬಾ ಚೆನ್ನಾಗಿದೆ. ಈ ಒಂದು ಇವನು ಹೋದರೆ ಇವನು ಹೋದರೆ ಇವನು ಅನ್ನೋ ರೀಪ್ಲೇಸ್ಮೆಂಟ್ ಭಾಳ ಚೆನ್ನಾಗಿ ಅವ್ರು ಮಾಡಿಟ್ಕೊಂಡಿದ್ದಾರೆ. ಒಂದು ಎರಡನೇದು, ಈ IRGC ಒಂದು 31 ಸೆಂಟರ್ ಥರ ಇದೆ, ಅವ್ರಿಗೆ ಅವ್ರದ್ದೇ ಇದಾದ ಈಗ ಇದು ಕೊಟ್ಬಿಟ್ಟಿದ್ದಾರೆ. ನೀವು ಏನು ಬೇಕಾದರೂ ರಕ್ಷಣೆ ಮಾಡೋಕ್ಕೆ ನಿಮ್ಮ ಏನಂತಾರೆ ಅವ್ರವ್ರ ರೆಜಿಮೆಂಟ್ಸ್ಗಳು ಏನಿದ್ದಾವೆ, 31 ರೆಜಿಮೆಂಟ್, ನೀವೇ ಸ್ವತಂತ್ರವಾಗಿ ಡಿಸಿಷನ್ ತಗೊಂಡು ನೀವೇ ಕಾಪಾಡಿಕೊಳ್ಳಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ಈ ಥರ ಎಲ್ಲ ಭಾಳ ಚೆನ್ನಾಗಿ ಅವರು ಡಿಸೆಂಟ್ರಲೈಸ್ ಮಾಡ್ತಾ ಇದ್ದಾರೆ. ಎಲ್ಲ ಒಂದೇ ಕಡೆ ಅವರು ಆಡಳಿತ ಇಟ್ಕೊಳ್ದೇನೆ ಡಿಸೆಂಟ್ರಲೈಸ್ ಮಾಡಿ ಯುದ್ಧನ ನಡೆಸಬೇಕು. ಯುದ್ಧ ನಡೆಸೋಷ್ಟು ದಿವಸನೂ ಇರಾನ್ ಗೆದ್ದಂಗೆ. ಯಾವಾಗ ಯುದ್ಧ ಅನ್ನೋದು ನಿಲ್ಲಿಸ್ತೀವೋ, ಯಾವಾಗ ಝೀರೋ ಆಗ್ತೀವೋ ಇರಾನ್ ಸೋತಂಗೆ. ಇವತ್ತು ಅವರು 1000 ಬಾಂಬ್ ಹೊಡೆಯೋ ಕಡೆ ಇರಾನ್ ಒಂದು ಹೊಡೆದ್ಬಿಟ್ಟು ನಾಶ ಮಾಡಿದ್ರು ಸಾಕು, ಅದು ಯುದ್ಧ ನಡೀತಾನೆ ಇದೆ ಅಂತ. ಅಫ್ಕೋರ್ಸ್ ಇದರಲ್ಲಿ ಚೈನೀಸ್ನ ಮತ್ತು ರಷ್ಯಾನ ಬಲನೂ ಇದೆ ಇವ್ರದ್ರಲ್ಲಿ. ಯಾಕಂದರೆ ಇವ್ರಿಗೆ ನಿಖರವಾಗಿ ಇಂಥ ಜಾಗದಲ್ಲಿ ಹಿಂಗೆ ಹೊಡಿಬೇಕು ಅನ್ನೋಕ್ಕೆ GPS ಲೊಕೇಶನ್ಸ್, ಅಂದರೆ ನಾವು GPS ಹೆಂಗೆ ಯೂಸ್ ಮಾಡ್ತೀವೋ ಚೈನಾ ಅವರು ಬೈಡು ಅಂತ ಯೂಸ್ ಮಾಡ್ತಾರೆ, ರಷ್ಯಾ ಅವರು ಗ್ಲೋನಸ್ ಅಂತ ಯೂಸ್ ಮಾಡ್ತಾರೆ. ಈ ಥರ ಎಲ್ಲ ಟೆಕ್ನಾಲಜಿಗಳ ಸಪೋರ್ಟ್ ತುಂಬಾ ಕೊಟ್ಟಿದ್ದಾರೆ. ಸೊ ಬಟ್ ಮಿಸೈಲ್ಸು ಕೊಟ್ಟಿದ್ದಾರಾ ಗೊತ್ತಿಲ್ಲ. ಯಾಕಂದರೆ ನೋಡಿ, ಚೈನಾ ಮತ್ತು ಇರಾನ್ ಮಧ್ಯೆ ರೋಡ್ ವೇಸು ಇದೆ. ಸೊ ಏನೇನು ಸಪ್ಲೈ ಆಗಿದೆ, ಇವ್ರಿಗೆ ಏನೇನು ಟೆಕ್ನಾಲಜಿ ಕೊಟ್ಟಿದ್ದಾರೆ, ಯಾವ ಮಿಸೈಲ್ಸ್ ಕೊಟ್ಟಿದ್ದಾರೆ ಚೈನಾ ಮತ್ತು ರಷ್ಯಾ. ಯಾಕಂದರೆ ರಷ್ಯಾ ಕಷ್ಟದಲ್ಲಿದ್ದಾಗ 2022ರಲ್ಲಿ ಇವರು ಶಾಯದ್ 138 ಡ್ರೋನ್ಸ್ಗಳನ್ನೆಲ್ಲ ರಷ್ಯಾಗೆ ಒಂದು ಲೈನೇ ಸೆಟಪ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಲೈನೇ ಮಾಡಿಕೊಟ್ರು ಅವರು. ಅದು ವಿಶ್ವದಲ್ಲಿ ಅದು ಒಂಥರ ಸ್ಟ್ರಾಂಗೆಸ್ಟ್ ಇದು ಡ್ರೋನ್ಸ್. ಸೊ ಆ ಥರ ಮಾಡಿಕೊಟ್ಟು ರಷ್ಯಾ ವಾರ್ನ ಭಾಳನೇ ಸಹಾಯ ಮಾಡಿದ್ದಾರೆ ಇರಾನ್ ಅವರು. ಸೊ ಈ ಒಂದು ಸಹಾಯಕ್ಕೆ ರಷ್ಯಾ ಯಾವ ಥರ ಇವ್ರಿಗೆ ಸಪೋರ್ಟ್ ಮಾಡಿದೆ ಒಳಗೆ ಅಂತ ನಮಗೂ ಗೊತ್ತಿಲ್ಲ. ಸೊ ಈಗ ವಾರ ಆಗ್ತಾನೆ ನಾವು ನೋಡ್ತಾ ಇದ್ದೀವಿ ಏನು ಟೆಕ್ನಾಲಜಿ ಇದೆ, ಹೇಗೆ ಬಳಸ್ತಾ ಇದ್ದಾರೆ, ಹೇಗೆ ಹೋಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ.